ಸಾಹುಕಾರನ ಮಗಳ ಶೀಲಾ ಕೆಡಿಸಿದ ತೋಟದ ಕೆಲಸಗಾರರು. ಅದು ಹಳ್ಳಿಯ ಹಸಿರು ನದಿಯ ತೀರದಲ್ಲಿರುವ ಸಣ್ಣ ಶಾಂತವಾದ ಊರು. ಗ್ರಾಮದಲ್ಲಿ ಪ್ರಮುಖ ವ್ಯಕ್ತಿ ಎಂದರೆ ಸಾಹುಕಾರ ಚಿದಾನಂದ. 100 ಎಕರೆ ಜಮೀನು, ದೊಡ್ಡ ಮನೆ ಮತ್ತು ಅನೇಕ ತೋಟಗಳ ಮಾಲೀಕ. ಅವರೇನು ವಿಲೇಜ್ ಹೆಡ್ ಅನ್ನೋಷ್ಟು ಪ್ರಭಾವಿ. ಅವರ ಮಗಳು ರೇಖಾ ಹದಿಹರೆಯದ ಸೊಬಗು, ವಿದ್ಯೆಯಲ್ಲಿಯೂ ಮುಂದೆ, ನಗರದಲ್ಲಿ ಓದಿದ ಕಾರಣ ಬಹಳ ಬುದ್ಧಿವಂತ. ಆದರೆ ಮಡಿದ ತಾಯಿಯ ಅನುಪಸ್ಥಿತಿಯಲ್ಲಿ ರೇಖಾ ಪ್ರೀತಿ ಮತ್ತು ಸಹಾನುಭೂತಿ ಕಡಿಮೆ ಅನುಭವಿಸುತ್ತಿದ್ದಳು. ಸಾಹುಕಾರನ ತೋಟದಲ್ಲಿ ಕೆಲಸ ಮಾಡುವವರಲ್ಲಿ ಚಂದ್ರು ಮತ್ತು ಶ್ಯಾಮ ಎಂಬ ಇಬ್ಬರು ದಯಾಳು ಆದರೆ ಬಡ ಕಾರ್ಮಿಕರು. ಚಂದ್ರು ತನ್ನ ಸಜ್ಜನಿಕೆಯ ಮತ್ತು ಕಷ್ಟಪಡುವ ನಿಷ್ಠೆಯಿಂದ ಊರಿನ ಪ್ರೀತಿಯನ್ನು ಗೆದ್ದಿದ್ದ ಮತ್ತು ಶ್ಯಾಮ ಸ್ವಲ್ಪ ಗದರಿಸುವ ಸ್ವಭಾವದವನು, ಆದರೆ ಅವನೊಳಗೊಂದು ಕುತಂತ್ರ ಹೊಳೆಯುತ್ತಿತ್ತು. ಒಮ್ಮೆ ರೇಖಾ ನದಿಯ ತೀರದಲ್ಲಿ ತನ್ನ ಚಿತ್ರಕಲೆ ಮಾಡುವಾಗ ಚಂದ್ರು ಕೆಲಸ ಮುಗಿಸಿ ತನ್ನ ತಾಯಿ ತಂದ ಆಹಾರ ತಿನ್ನಲು ಬಂದು ಕುಳಿತಿದ್ದ. ರೇಖಾ ಅವನ ಮೇಲೆ ತಕ್ಷಣ ಗಮನ ಹರಿಸಿತು, ಏಕೆಂದರೆ ಅವನ ಮುಗ್ಧತೆ ಮತ್ತು ವಿನಯಶೀಲತೆ ಅವಳನ್ನು ಆಕರ್ಷಿಸಿತು. ಅವರು ಮಾತನಾಡಲು ಆರಂಭಿಸಿದರು. ಈ ಮಾತುಗಳು ಅವರ ಮಧುರ ಸ್ನೇಹಕ್ಕೆ ಬುನಾದಿಯಾಗಿ ಮಾರ್ಪಡಿದವು. ಆದರೆ ಶ್ಯಾಮ ಈ ಸ್ನೇಹವನ್ನು ಅಸೂಯೆಯಿಂದ ನೋಡುತ್ತಿದ್ದ. ಒಂದು ದಿನ ಶ್ಯಾಮ ತನ್ನ ಕುತಂತ್ರದ ಭಾಗವಾಗಿ ರೇಖಾ ಮತ್ತು ಚಂದ್ರು ಜೊತೆಗಿನ ಸಂಬಂಧವನ್ನು ಎಲ್ಲರಿಗೂ ತೀರ ವಿಕೃತವಾಗಿ ವಿವರಿಸಿಬಿಟ್ಟ. ಸಾಹುಕಾರನ ಮಗಳ ಶೀಲವನ್ನೇ ಕೆಡಿಸುತ್ತಿದ್ದಾರೆ ಎಂಬ ಸುಳ್ಳು ಸುದ್ದಿ ಊರಲ್ಲೆಲ್ಲ ಹಬ್ಬಿಸಿಬಿಟ್ಟ. ಈ ಸುದ್ದಿ ಸಾರಿದವರಿಗೆ ಜನ ಕೋಪಗೊಂಡರು. ಚಂದ್ರುವನ್ನು ಥಳಿಸಿ ತೋಟದಿಂದ ಹೋಗುವಂತೆ ಬೆದರಿಸಿದರು. ಈ ನಡುವೆಯೇ ರೇಖಾ ತನ್ನ ತಂದೆಗೆ ನೇರವಾಗಿ ಎಲ್ಲವನ್ನೂ ತಿಳಿಸಿ ತನ್ನ ದೃಷ್ಟಿಯಿಂದ ಸತ್ಯವನ್ನು ವಿವರಿಸಿದಳು. ಸಹಾನುಭೂತಿಯಿಂದ ನರಳಿದ ಚಿದಾನಂದ ಶ್ಯಾಮನ ಕುತಂತ್ರವನ್ನು ತಿಳಿದಾಗ ಅವನಿಗೆ ತಕ್ಕದಾಗಿ ಶಿಕ್ಷೆ ನೀಡಿದ. ರೇಖಾ ಮತ್ತು ಚಂದ್ರು ಹೃದಯದಲ್ಲಿನ ನಿಷ್ಕಲ್ಮಶ ಪ್ರೀತಿ ವಿವರಿಸಿದಾಗ ಆ ಪ್ರೀತಿಯ ಶಕ್ತಿಗೆ ಅವರ ತಂದೆ ತಾನೇ ಒಪ್ಪಿಕೊಂಡರು. ಈ ಕಥೆಯು ಪ್ರೀತಿ, ನಂಬಿಕೆ ಮತ್ತು ಸತ್ಯದ ಶಕ್ತಿಯ ಸ್ಮರಣೆ. ಉನ್ನತ ಅಥವಾ ಕೀಳಂತಿರಬಹುದು, ಆದರೆ ಸ್ನೇಹ ಮತ್ತು ಪ್ರೀತಿ ಎಲ್ಲರಿಗೂ ಸಮಾನವೇ ಎಂಬುದನ್ನು ನೆನಪಿಸುತ್ತದೆ.